ಎಲ್ಲರಿಗೂ ವೆಲ್ಕಮ್ ಟು ಸುಪ್ಪಿ ಕನ್ನಡ ವ್ಲಾಗ್ಸ್. ಆಕ್ಚುಲಿ ನಾನೊಂದು ಚಿಕ್ಕದು ಒಂದು ಮಿನಿ ವ್ಲಾಗ್ ಹಾಕಿದ್ದೆ. ಅದರಲ್ಲಿ ನಾನು ಪಾಸ್ತಾ ರೆಸಿಪಿನ ಮಾಡಿ ಹಾಕಿದ್ದೆ. ಎಲ್ಲರೂ ಅದನ್ನ ರಿಕ್ವೆಸ್ಟ್ ಮಾಡಿದ್ರು ಮಾಡ್ಕೊಡಿ ಅಂತ. ಸೊ ನಾನು ಇವತ್ತು ನಿಮ್ಗೋಸ್ಕರ ಪಾಸ್ತಾನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ಸ್ವಲ್ಪ ಸಾಂಬಾರ್ ಸೊಪ್ಪು, ಹಾಗೆ ಇಷ್ಟು ದೊಡ್ಡ ಕ್ಯಾರೆಟ್ ಫುಲ್ ಏನು ಯೂಸ್ ಆಗಲ್ಲ, ಸ್ವಲ್ಪ ತಗೊಳ್ಳೋಣ. ಅಂದರೆ ನಿಮಗೆ ವೆಜಿಟೇಬಲ್ಸ್ ಇಷ್ಟ ಆಯಿತು ಅಂದರೆ ನೀವು ಜಾಸ್ತಿನೂ ಕೂಡ ಹಾಕೋಬೋದು. ನಾನಿಲ್ಲಿ ಅರ್ಧ ಕ್ಯಾರೆಟ್ ಏನೋ ಯೂಸ್ ಮಾಡ್ಕೊತೀನಿ. ಹಾಗೆ ಒಂದು 2 ಬೀನ್ಸ್ ಇಟ್ಕೊಂಡಿದ್ದೀನಿ. ಸೊ ವೆಜಿಟೇಬಲ್ಸ್ ಈ ಥರ ಆದರೂ ನಾನು ತಿನ್ನಲಿ ಅನ್ನೋದಕ್ಕೆ ನಮ್ಮಮ್ಮ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಹೇಳಿ ಕೇಳಿ ಹಾಸನದವರು ಖಾರ ಇಂದಲೇ ಊಟ ಮಾಡೋಕ್ಕೇ ಆಗೋದಿಲ್ಲ. ಸೊ ಸ್ವಲ್ಪ ಕ್ಯಾಬೇಜ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ನೀಟಾಗಿ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ ಅಂತ. ದೆನ್ ಆಬ್ವಿಯಸ್ಲಿ ಈರುಳ್ಳಿ ಇಲ್ದೆಲ್ಲ ಯಾವ ಅಡುಗೆನೂ ನಮ್ಮ ಕಡೆ ಅಂತೂ ಕಂಪ್ಲೀಟೇ ಆಗೋದಿಲ್ಲ. ಅದಾದಮೇಲೆ ಕ್ಯಾಪ್ಸಿಕಮ್ ಇತ್ತು ಅಂತ ಹಾಕೊತಿದ್ದೀನಿ, ಹಾಕೊಳ್ಳೇಬೇಕಂತ ಏನೂ ಇಲ್ಲ ಗೈಸ್. ಸೊ ಇಟ್ಸ್ ಓಕೆ, ಇಲ್ಲ ಅಂದ್ರೂ ನಡೆಯುತ್ತೆ. ಆ್ಯಂಡ್ ಲಾಸ್ಟ್ಲಿ ಕಟ್ ಮಾಡೋದಕ್ಕೆ ಚಾಕು ಬೇಕೇ ಬೇಕು, ಅದನ್ನೇ ಅದು ಶಾರ್ಪ್ ಇದೆಯಾ ಕಟ್ ಮಾಡತ್ತಾ? ನಿನ್ನ ಮೇಲೆ ಟ್ರಯಲ್ ಮಾಡಲ್ಲ. ಬೇಡ ಬೇಡ, ತರಕಾರಿ ಮೇಲೆ. ಆ್ಯಕ್ಚುಲಿ ಇವತ್ತು ಪಾಸ್ತಾಗೆ ಬಲಿಪಶು ನಮ್ಮ ಅಣ್ಣನೇ. ನಂದು ಬೈ ಹಾಯ್ ಮಾಡಿ. ಹಾಯ್. ಇವತ್ತು ಅವನಿಗೋಸ್ಕರ ಅಂತಾನೆ ಮಾಡ್ತಿದ್ದೀನಿ. ಐ ಹೋಪ್ ಅವತ್ತು ಮಾಡಿರ್ತಾರೆ ಇವತ್ತು ಚೆನ್ನಾಗಿ ಬರಲಿ ಅಂತ. ಗೈಸ್, ಇವತ್ತು ಅವನ ಜೀವಕ್ಕೆ ನಾನು ಏನೂ ಗ್ಯಾರಂಟಿ ಕೊಡ್ತಿಲ್ಲ, ಯಾಕೆಂದ್ರೆ ಅವ್ನು ಯಾವಾಗಲೂ ನಾನು ಅಡುಗೆನ ಆಡ್ಕೊಂತಾನೆ. ಇವತ್ತು ಹೆಂಗೆ ಇದ್ರೂ ಅವನ ಜೀವಕ್ಕೆ ಅವನೇ ಜವಾಬ್ದಾರಿ, ಅದಕ್ಕೆ ನನಗೆ ಭಯಂಗಿಲ್ಲ. ಇಲ್ಲ, ಬೆಳಗ್ಗೆ ಒಂದು ನಿಂಬೆಹಣ್ಣು ತಂದಿದ್ದೀನಿ, ಜೊತೆಗೆ ಗಿಡಕ ಬಂದಿದ್ದೀನಿ. ಇವಾಗ ಏನೇನು ಅದಕ್ಕೆ ಐಟಮ್ಸ್ ಬೇಕು ಅಂತ ನಾನು ತಿಳ್ಕೊತಾ ಇದ್ದೀನಿ. ಸೊ ನಮಗೆ ಖಾರ ಇರಬೇಕು. ನಮಗೆ ಇಟಾಲಿಯನ್ ಪಾಸ್ತಾ ಎಲ್ಲ ಅಷ್ಟು ಸೆಟ್ ಆಗಲ್ಲ. ನಾವೇನಿದ್ರು ದೇಸಿ ಸ್ಟೈಲ್ ಪಾಸ್ತಾದವರು. ಸೊ ನೋಡೋಣ ಹೆಂಗೆ ಬರುತ್ತೆ. ಈರುಳ್ಳಿ ಕಟ್ ಮಾಡ್ತಿದ್ಯಾ? ಇಲ್ಲ, ನೀನು ಅಡುಗೆ ಮಾಡ್ಕೊಡ್ಬೇಕಲ್ಲ ಅಂತ ಅಳ್ತಾ ಇದ್ದೀನಿ ನಾನಿಲ್ಲಿ. ಫೈನಲಿ ಮೊದಲನೇ ಸ್ಟೆಪ್ನ ಮುಗಿಸಿದ್ದಾಳೆ ನನ್ನ ತಂಗಿ. ನೆಕ್ಸ್ಟ್ 2ನೇ ಸ್ಟೆಪ್ಪಿಗೆ ಹೋಗ್ತಿದ್ದಾಳೆ. ನೆಕ್ಸ್ಟ್ ಅವಳೇ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೊ ಸೆಕೆಂಡ್ ಸ್ಟೆಪ್ ಏನು ಅಂದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದೆ ಫಸ್ಟ್ ಸ್ಟೆಪ್ ಅಂತ ಹೇಳ್ತಿದ್ದೀವಿ. ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು. ಒಂದು ಪ್ಯಾನಿಗೆ ಒಂದು 3 ಒಣಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನಾನಿಲ್ಲಿ. ಸೊ 3 ಒಣಮೆಣಸಿನ್ಕಾಯಿ ಜೊತೆಗೆ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು. ಸೊ ಇದು ಸ್ವಲ್ಪ ಪ್ಯೂರೇ ಥರ, ಸ್ವಲ್ಪ ಖಾರವಾಗಿರೋ ಥರ ಮಾಡ್ಕೊಳ್ಳೋದಕ್ಕೆ ಟೊಮೆಟೊ ಹಾಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ. ಸೊ ನಾನೀಗ ನೀರು ಇಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಒಂದು ಕಡೆ ಪಾಸ್ತಾನ ಬೇಯೋದಕ್ಕೆ ಹಾಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಸ್ಟಿಕ್ಕಿ ಆಗಬಾರ್ದು ಅಂತ. ಉಪ್ಪು ಕೂಡ ಹಾಕೋಬೋದು ಬೇಯ್ಕೊಳ್ಳೋದಕ್ಕೇನೆ. ಸೊ ಈಗ ಪಾಸ್ತಾ ಬೆಂದಿದೆ, ಅದನ್ನ ನೀರಿಂದ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ನಾನು ತಣ್ಣೀರಲ್ಲಿ ಇದನ್ನು ತೊಳ್ಕೊಂಡಿದ್ದೀನಿ. ನೋಡಿ, ಬಿಡಿ ಆಗಿದೆ ಈ ಥರ. ಟೊಮೆಟೊ ಮೆಣಸಿನ್ಕಾಯಿ ಬೆಂದಿದೆ, ಇದನ್ನೀಗ ರುಬ್ಕೊಳ್ಳೋಣ. ಎಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಒಗ್ಗರಣೆಗೆ ಸ್ಟಾರ್ಟಿಂಗು ಸ್ವಲ್ಪ ಎಣ್ಣೆ, ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೂ ಹಾಕೋಬಹುದು, ಏನು ಜಾಸ್ತಿ ಏನು ಯೂಸ್ ಆಗೋದೇ ಇಲ್ಲ. ಈಗ ಒಗ್ಗರಣೆಗೆ ಜೀರಿಗೆ, ಸ್ವಲ್ಪ ಸಾಸಿವೆ. ಸೊ ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಬಾಡಿಸ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಬ್ರೌನ್ ಆಗಿದೆ ನನ್ನ ಪ್ರಕಾರ. ಸೊ ಇದಕ್ಕೀಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇದು ನಾನು ಮನೇಲೆ ಮಾಡಿ ಇಟ್ಟಿಟ್ಕೊಂಡಿರೋದು, ಅಮ್ಮ ಮಾಡಿ ಇಟ್ಟಿರೋದು ಆ್ಯಕ್ಚುಲಿ, ನಾನಲ್ಲ. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ರುಬ್ಬಿಟ್ಕೊಂಡಿದ್ದೇವಲ್ಲ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಇದನ್ನು ಹಾಕೋದ್ರಿಂದ ಥಿಕ್ನೆಸ್ ಬರುತ್ತೆ ಪಾಸ್ತಾಗೆ. ಕುದಿ ಬಂದಿದೆ, ಇದಕ್ಕೆ ಸ್ವಲ್ಪ ಶೇಜ್ವಾನ್ ಚಟ್ನಿ ಹಾಕೊಳ್ಳೋಣ. 1-1.5 ಚಮಚದಷ್ಟು ಹಾಕೊಂಡ್ರೆ ಸಾಕು. ನೆಕ್ಸ್ಟ್ 1 ಚಮಚದಷ್ಟು ಪಿಜ್ಜಾ ಪಾಸ್ತಾ ಸಾಸ್ ಬರುತ್ತೆ. ಇದೆಲ್ಲ ಸ್ಮಾರ್ಟ್ ಅಥವಾ ಬಿಗ್ ಬಜಾರ್ ಎಲ್ಲ ಸಿಗುತ್ತೆ, ತಗೊಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಚೀಸ್ ಯಾರ್ಯಾರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಅವರು ಇದು ಮಯೋನೈಸ್ ಹಾಕೊಬೋದು. ನನಗೆ ಅಷ್ಟೊಂದು ಚೀಸ್ ಇಷ್ಟ ಆಗಲ್ಲ ಪಾಸ್ತಾಗೆಲ್ಲ, ಅದಕ್ಕೆ ನಾನಿಲ್ಲಿ ಮಯೋನೈಸ್ ಹಾಕೊತಾ ಇದ್ದೀನಿ. ಪಾಸ್ತಾ ಕೊನೆ ಹಂತಕ್ಕೆ ಬಂದಿದೆ. ಫೈನಲಿ ಆಫ್ಟರ್ ಆಲ್ ದ ಫೈಟ್ಸ್ ನಮ್ಮಿಬ್ರದ್ದು ಈಗ ಕೊನೆ ಹಂತಕ್ಕೆ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕೊತಿದ್ದೀನಿ ಟೇಸ್ಟಿಗೆ. 1 ಚಮಚದಷ್ಟು ಸಾಕು ಅನ್ಕೋತೀನಿ, ಮೇ ಬಿ ಜಾಸ್ತಿ ಹಾಕ್ಬಿಟ್ಟೆ ಅನ್ಕೋತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಈಗಂತೂ ಇದು ಒಂದು ಹೀರೋ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಪಾಸ್ತಾಗೆ. ಆರಿಗ್ಯಾನೋ ಹಾಕೊಳ್ಳೋಣ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ.
ಸೊ ಇವಾಗ ಲಾಸ್ಟಿಗೆ ಪಾಸ್ತಾನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ನೋಡಿ, ನೀರಲ್ಲಿ ತೊಳೆದಿಟ್ಕೊಂಡಿರೋದ್ರಿಂದ ಉಡಿಯಾಗಿ ಬರ್ತಿದೆ, ಇಲ್ಲಾಂದ್ರೆ ತುಂಬಾ ಅಂಟ್ಕೊಂಡಿರುತ್ತೆ. ಸೊ ಗೈಸ್, ಫೈನಲ್ಲಿ ನಮ್ದು ಕ್ರೀಮಿ ಪಾಸ್ತಾ ರೆಡಿ ಆಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಯಾವಾಗ ತಿಂತೀನಿ ಅಂತ ನಾನಂತೂ ವೇಟ್ ಮಾಡ್ತಿದ್ದೀನಿ. ಪ್ಲೇಟಿಗೆ ಹಾಕೊಟ್ರೆ ತಿನ್ಬೋದು, ವೆಯ್ಟ್ ಮಾಡಿದ್ರೆ ಆಗಲ್ಲ. ಬೇಗ ಕೊಡು, ಲೇಟ್ ಆಗಿದೆ. ದೇವ್ರ ಮೇಲೆ ಭಾರ ಹಾಕೊಂಡು ತಿಂತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಂದರೆ ಬದುಕಿದ್ದೀನಿ ಅಂತ, ಇಲ್ಲ ಅಂದರೆ ಹೋಗಿ ಮುಚ್ಕೊಂಡು ತಿನ್ನು, ಅತಿ ಆಡಬೇಡ. ಟೇಸ್ಟ್ ಮಾಡ್ತೀನಿ. ಹೆಂಗಿದೆ? ಪರವಾಗಿಲ್ಲ, ಚೆನ್ನಾಗಿದೆ. ಮನೆಗೆ ಹೋದ್ಮೇಲೆ ಏನೋ ಗೊತ್ತಿಲ್ಲ, ಇವಾಗ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.